ನಮಸ್ತೆ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೂ ಕೂಡ ನನ್ನ ಕಡೆಯಿಂದ ಹಾಯ್. ಯಾವಾಗಲೂ ನೋಟಿಫಿಕೇಷನ್ ಆಗ್ತದೆ, ಆವಾಗ ಓದೋಣ, ಆಗ ಓದಿದ್ರೆ ಮಾತ್ರ ನಮಗೆ ತಲೆಗತ್ತದು ಅಂತ ಹೋದರೆ 2-3 ಎಕ್ಸಾಮ್ಸ್ ಯಾರೆಲ್ಲ ಫೇಲ್ಯೂರ್ ಆಗಿದ್ದೀರಿ, ಅದಕ್ಕೆ ಅದೇ ಕಾರಣ ಆಗ್ತದೆ. ಹಾಗಾಗಿ ನೋಟಿಫಿಕೇಷನ್ ಯಾವಾಗಲೇ ಆಗಲಿ ನಾವು ಅದಕ್ಕೆ ಸಿದ್ಧರಿದ್ದೀವ ಅಂತ ನೋಡಿಕೊಂಡು ನಾವು ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಾ ಹೋಗಬೇಕು. ಯಾವುದೇನೇ ಇಶ್ಯೂಸ್ ಇರಲಿ, ಯಾರು ಹೇಗೆ ಬೇಕಾದರೂ ನ್ಯೂಸ್ ಮಾಡ್ತಾ ಇರಲಿ, ಸೈಲೆಂಟ್ಲಿ ನಾವು ನಮ್ಮ ಅಧ್ಯಯನದಲ್ಲಿ ತೊಡಗಿಸ್ಕೊಂಡಾಗ ಮಾತ್ರ ಯಶಸ್ಸು ಸಿಗೋಕ್ಕೆ ಸಾಧ್ಯ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋದಲ್ಲಿ ಧಾರ್ಮಿಕ ಸುಧಾರಣೆಯ ಅರ್ಥ, ಕಾರಣಗಳು ಹಾಗೂ ಧಾರ್ಮಿಕ ಸುಧಾರಣೆಯಲ್ಲಿ ಮಾರ್ಟಿನ್ ಲೂಥರ್ ಅವರ ಪಾತ್ರ. ಯಾರು ಇವರು ಮಾರ್ಟಿನ್ ಲೂಥರ್ ಅಂತ ಅಂದಾಗ ನೋಡಿ, ಮಾರ್ಟಿನ್ ಲೂಥರ್ ಅಂತಕ್ಕಂಥವ್ರು ಇಲ್ಲಿ ಧಾರ್ಮಿಕ ಸುಧಾರಣೆಯನ್ನು ಮಾಡಿದಂತಹ ಒಬ್ಬ ವ್ಯಕ್ತಿ. ಏನಾಗ್ತದೆ, ಇಲ್ಲಿ ಕ್ರೈಸ್ತರಲ್ಲಿ ಕೂಡ ಎಷ್ಟು ಪಂಗಡಗಳಿದೆ ಅಂತ ಹೇಳಿ ಮೊದಲನೇ ಪ್ರಶ್ನೆ ಕೇಳಿದ್ದಾರೆ. ಕ್ರೈಸ್ತ ಧರ್ಮದ ಪ್ರಮುಖ ಪಂಗಡಗಳು ಯಾವುದು ಅಂತ ಹೇಳಿ. ಸೊ ಇಲ್ಲಿ ಕ್ಯಾಥೋಲಿಕ್ಕು, ಪ್ರಾಟೆಸ್ಟೆಂಟ್ಸು ಮತ್ತು ಶಿಯಾ, ಸುನ್ನಿ, ಎ ಮತ್ತು ಬಿ ಎರಡೂ ಸರಿ ಅಂತ ಇದೆ. ಕ್ಯಾಥೋಲಿಕ್ ಹಾಗೂ ಪ್ರಾಟೆಸ್ಟೆಂಟ್ಸು, ಇಲ್ಲಿ ಇದು ಕೂಡ ಒಂದು ಸಿಂಗಲ್ ಇದೆ, ಇದು ಕೂಡ ಸಿಂಗಲ್ ಇದೆ. ಆದರೆ ಕ್ರೈಸ್ತ ಧರ್ಮದ ಪಂಗಡಗಳನ್ನು ನೋಡ್ತಾ ಹೋದಾಗ ಎ ಮತ್ತು ಬಿ ಎರಡೂ ಕೂಡ ಸರಿ ಆಗ್ತದೆ. ಕ್ರೈಸ್ತ ಧರ್ಮದ ಪ್ರಮುಖ ಪಂಗಡಗಳು ಎರಡಾಗ್ತದೆ. ಎರಡು ಪಂಗಡಗಳಾಗೋದಕ್ಕೆ ಹಾಗಾದರೆ ಕಾರಣಗಳೇನು ಅಂತ ನೋಡ್ತಾ ಹೋದಾಗ, ಮಧ್ಯಯುಗದ ರೋಮನ್ ಕ್ಯಾಥೋಲಿಕ್ ಚರ್ಚ್ನಲ್ಲಿ ಹಲವಾರು ನೀತಿ ಬಾಹಿರ ಚಟುವಟಿಕೆಗಳು ನಡೀತಾ ಹೋಗ್ತವೆ. ಪೋಪ್ ಮತ್ತು ಚರ್ಚಿನ ಅಧಿಕಾರಿಗಳು ಸರಳ ಧಾರ್ಮಿಕ ಜೀವನವನ್ನು ನಡೆಸುವ ಬದಲು, ಇವಾಗ ಚರ್ಚ್ನಲ್ಲಿರ್ತಕ್ಕಂತಹ ಒಬ್ಬರು ಪೋಪ್ ಅಥವಾ ಅಲ್ಲಿರ್ತಕ್ಕಂಥ ಫಾದರು ಹೇಗೆ ಧಾರ್ಮಿಕ ಜೀವನವನ್ನು ನಡೆಸಬೇಕು, ಅದ್ರ ಬದಲು ರಾಜವೈಭವದಲ್ಲಿ ಮೆರೀತಾ ಇರ್ತಾರೆ. ಅವರು ಅನೇಕ ಕಲಹಗಳನ್ನು ಮಾಡ್ತಾ ಇರ್ತಾರೆ. ರಾಜರು ಹಾಗೂ ಪೋಪರ ನಡುವೆ ಕಲಹಗಳಾಗ್ತಾ ಇರ್ತವೆ. ಆ ಕಲಹಗಳನ್ನು ನೋಡಿ ಸಮಾಜ ಅವ್ರ ಮೇಲಿದ್ದಂಥ ಗೌರವ ಕಡಿಮೆ ಆಗ್ತಾ ಹೋಗ್ತದೆ. ಮತ್ತು ಅನೇಕ ರಾಜಕೀಯ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡ್ತಾರೆ ಇವರು ಪೋಪರು. ಈ ಚರ್ಚಿನ ಅನೇಕ ಹುದ್ದೆಗಳನ್ನು ಮಾರಾಟ ಮಾಡ್ತಾ ಹೋಗ್ತಾರೆ, ಅಪಾರ ಧನ ಸಂಪತ್ತನ್ನು ಸಂಗ್ರಹಿಸ್ತಾರೆ. ಈ ಕಾರಣಗಳಿಂದನೇ ಧಾರ್ಮಿಕ ಸುಧಾರಣೆ ಆಗಬೇಕು ಅಂತ ಹೇಳಿ ಅಲ್ಲಿ ಎರಡು ಪಂಗಡಗಳು ಹುಟ್ಕೊಳ್ತವೆ, ಅದೇ ಕ್ಯಾಥೋಲಿಕ್ ಮತ್ತು ಪ್ರಾಟೆಸ್ಟೆಂಟ್ ಅಂತ ಹೇಳಿ. ಇವರನ್ನು ಧಾರ್ಮಿಕ ಸುಧಾರಣೆಯ ಉಷಾತಾರೆಯೇ ಎಂದು ಕರೆಯುತ್ತಾರೆ. ಜಾನ್ ವೈಕ್ಲಿಫ್, ಇಗ್ನೋಷಿಯಸ್ ಲಯೋಲಾ, ಮಾರ್ಟಿನ್ ಲೂಥರ್, ಜಾನ್ ಹಸ್ ಅಂತ ಹೇಳಿ ಯಾರನ್ನ ಧಾರ್ಮಿಕ ಸುಧಾರಣೆಯ ಉಷಾತಾರೆಯೇ, ಮಾರ್ನಿಂಗ್ ಸ್ಟಾರ್ ಅಂತ ಹೇಳಿ ಕರೀತಾರೆ ಅಂತಂದರೆ, ಮೊದಲನೇ ಆನ್ಸರು ಕರೆಕ್ಟಾಗಿದೆ, ಜಾನ್ ವೈಕ್ಲಿಫ್ ಅಂತ ಹೇಳಿ. ಜಾನ್ ವೈಕ್ಲಿಫ್. ಇಲ್ಲಿ ಜಾನ್ ವೈಕ್ಲಿಫ್ರ ಕಾಲಾವಧಿಯನ್ನು ನೋಡ್ತಾ ಹೋದಾಗ 1324ರಿಂದ 84ರವರೆಗೆ, 1384ರವರೆಗೆ ಅವರ ಕಾಲಾವಧಿ ಇರುತ್ತೆ. ಇವರು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿರ್ತಾರೆ. 1324 to 84 ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿರ್ತಾರೆ. ಈತ ಜಾನ್ ವೈಕ್ಲಿಫ್ ಏನಿದ್ದಾರೆ, ಚರ್ಚಿನಲ್ಲಿನ ಅವ್ಯವಹಾರಗಳನ್ನು ಬಯಲಿಗೆಳಿತಾರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ, ನನ್ನ ಆತ್ಮಸಾಕ್ಷಿಯ ವಿರುದ್ಧವಾದ ಯಾವುದೇ ವಿಚಾರಗಳನ್ನು ನಾನು ಒಪ್ಪಿಕೊಳ್ಳಲಾರೆ ಎಂದು ಹೇಳಿದಂಥ ಧಾರ್ಮಿಕ ಸುಧಾರಕ ಯಾರು? ಜಾನ್ ವೈಕ್ಲಿಫ್. ಈಗ ತಾನೇ ಹೇಳಿದೆ, ಮಾರ್ನಿಂಗ್ ಸ್ಟಾರ್ ಅಂತ ಹೇಳಿ ಕರೀತಾರೆ. ಜಾನ್ ಹಸ್, ಮಾರ್ಟಿನ್ ಲೂಥರ್, ಇಗ್ನೋಷಿಯಸ್ ಲಯೋಲಾ ಅಂತ ಹೇಳಿ. ನೋಡಿ, ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂತ ಹೋದಾಗ ಜಾನ್ ಹಸ್ ಅಂತಕ್ಕಂಥದ್ದು. ಜಾನ್ ಹಸ್ ಅಂತಕ್ಕಂಥದ್ದು, ಸಿ ಇಸ್ ದ ರೈಟ್ ಆನ್ಸರ್ ಇಯರ್. ಸೊ ಜಾನ್ ಹಸ್ನ ಕಾಲಾವಧಿಯನ್ನು ನೋಡ್ತಾ ಹೋದರೆ 1367ರಿಂದ 1415 1415ರವರೆಗೆ ಕಾಲಾವಧಿ ಇರುತ್ತೆ. ಸೊ 1415
ಪೆನ್ ಯಾಕೋ ವರ್ಕ್ ಮಾಡ್ತಿಲ್ಲ. ಜಾನ್ ಹಸ್ನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈತನು ಚರ್ಚಿನ ಅನೈತಿಕ ನಡವಳಿಕೆಗಳನ್ನು ಕಟುವಾಗಿ ಟೀಕಿಸ್ತಾನೆ. ಚರ್ಚಿನ ನ್ಯಾಯಾಲಯ ಅವನನ್ನು ಕರೆಸಿ ಚರ್ಚಿನ ತತ್ವಗಳನ್ನು ಒಪ್ಕೊಳ್ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತದೆ. ಆಗ ಈತ ನಿರಾಕರಿಸಿ, ನನ್ನ ಆತ್ಮಸಾಕ್ಷಿಯ ವಿರುದ್ಧವಾದ ಯಾವುದೇ ವಿಚಾರಗಳನ್ನು ನಾನು ಒಪ್ಪಿಕೊಳ್ಳಲಾರೆ ಅಂತ ಹೇಳಿ ಈತ ಉತ್ತರಿಸ್ತಾನೆ. ಆಗ ಚರ್ಚನ್ನು ವಿರೋಧಿಸಿದ್ದಕ್ಕಾಗಿ ಅವನಿಗೆ ಅಪರಾಧಿ ಅಂತ ಹೇಳಿ ಡಿಸೈಡ್ ಮಾಡಿ ಜೀವಂತವಾಗಿ ಸುಡಲಾಗುತ್ತಂತೆ. ಯಾರಿಗೆ? ಜಾನ್ ಹಸ್ಗೆ. ಜಾನ್ ಹಸ್ ತನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಯಾವುದೇ ಒಂದು ವಿಚಾರಗಳನ್ನು ಒಪ್ಪಿಕೊಳ್ಳಲಾರೆ ಅಂತ ಹೇಳಿದಂಥವರು ಜಾನ್ ಹಸ್. ಇವುಗಳಿಗೆ ಸ್ವರ್ಗದ ರಹದಾರಿ ಪತ್ರಗಳೆಂಬ ಕುರುಡು ನಂಬಿಕೆ ಹುಟ್ಟಿಸಲಾಯಿತು. ಯಾವುದಪ್ಪ ಸ್ವರ್ಗದ ರಹದಾರಿ ಪತ್ರಗಳು? ಪೋಪ್ನ ಆಶೀರ್ವಾದ ಪತ್ರ, ಪಾಪ ಕ್ಷಮಾಪಣಾ ಪತ್ರ, ರಾಜಾಜ್ಞೆ, ದೇವರ ಆಜ್ಞೆ ಅಂತ ಹೇಳಿ. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂತಂದ್ರೆ ಪಾಪ ಕ್ಷಮಾಪಣಾ ಪತ್ರ. ಇಲ್ಲಿ ಕ್ಯಾಥೋಲಿಕ್ ಧರ್ಮದಲ್ಲಿ ಒಂದು ಬಿರುಕು ಉಂಟಾಗೋದಕ್ಕೆ, ಪಂಗಡಗಳು ಏರ್ಪಡೋದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಪಾಪ ಕ್ಷಮಾಪಣಾ ಪತ್ರಗಳು. ಏನ್ ಮಾಡಿದ್ವಿ ಇವು ಪಾಪ ಕ್ಷಮಾಪಣಾ ಪತ್ರಗಳು ಅಂತಂದ್ರೆ, ರೋಮ್ ಪಟ್ಟಣದಲ್ಲಿ ಸಂತ ಪೀಟರ್ ಚರ್ಚ್ ಅಂತ ಇರುತ್ತೆ. ಸಂತ ಪೀಟರ್ ಚರ್ಚ್. ಸಂತ ಪೀಟರ್ ಚರ್ಚ್ ಅಂತ ಹೇಳಿ ಇರುತ್ತೆ. ಸೊ ಈ ಸಂತ ಪೀಟರ್ ಚರ್ಚನ್ನು ಪುನರ್ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅಲ್ಲಿನ ಪೋಪು 10ನೇ ಲಿಯೋ ಅಂತ ಹೇಳಿ, 10ನೇ ಲಿಯೋ ಅಂತ ಹೇಳಿ, ಲಿಯೋ ಏನ್ ಮಾಡ್ತಾರೆ? 10ನೇ ಲಿಯೋ ಅವರಿಗೆ ಹಣದ ಅವಶ್ಯಕತೆ ಇರುತ್ತೆ. ಸಂತ ಪೀಟರ್ ಚರ್ಚನ್ನು ಪುನರ್ನಿರ್ಮಾಣ ಮಾಡೋದಕ್ಕೆ ಸಂತ ಪೀಟರ್ ಚರ್ಚಿನ 10ನೇ ಪೋಪ್ ಲಿಯೋ ಅಂತಕ್ಕಂಥವ್ರಿಗೆ ಹಣದ ಅವಶ್ಯಕತೆ ಇರುತ್ತೆ. ಅದಕ್ಕಾಗಿ ಪಾಪ ಕ್ಷಮಾಪಣಾ ಪತ್ರಗಳನ್ನು ಖರೀದಿಸುವವರು ಪಾಪ ವಿಮುಕ್ತಗೊಂಡು ಸ್ವರ್ಗಕ್ಕೆ ಹೋಗ್ತಾರೆ. ಯಾರು ಈ ಒಂದು ಕ್ಷಮಾಪಣಾ ಪತ್ರಗಳನ್ನು ತಗೊಳ್ತಾರೋ, ಖರೀದಿಸ್ತಾರೆ ದುಡ್ಡು ಕೊಟ್ಟು, ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳಿ ಸ್ವರ್ಗದ ರಹದಾರಿ ಪತ್ರಗಳು ಅಂತ ಹೇಳಿ ಕುರುಡು ನಂಬಿಕೆಯನ್ನು ಹುಟ್ಟು ಹಾಕ್ತಾರೆ. ಇವೆಲ್ಲವುಗಳಿಂದನೇ ಈ ಒಂದು ಕ್ರಿಶ್ಚಿಯನ್ ಧರ್ಮ 2 ಪಂಗಡಗಳಾಗಿತ್ತು. ಪಾಪ ಕ್ಷಮಾಪಣಾ ಪತ್ರಗಳು, ಸ್ವರ್ಗದ ರಹದಾರಿ ಪತ್ರಗಳು ಅಂತ ಹೇಳಿ ಯಾವನ್ನ ಕರೀಲಾಯಿತು ಅಂತಂದ್ರೆ ಪಾಪ ಕ್ಷಮಾಪಣಾ ಪತ್ರಗಳು. ಮಾರ್ಟಿನ್ ಲೂಥರ್ ಬೈಬಲ್ ಅನ್ನು ಅನುವಾದಿಸಿದ ಭಾಷೆ ಜರ್ಮನ್, ಇಂಗ್ಲಿಷ್, ಲ್ಯಾಟಿನ್, ರೋಮನ್ ಅಂತ ಹೇಳಿ ಕರೆಕ್ಟ್ ಆನ್ಸರ್ ಬಂದು ಜರ್ಮನ್. ಸೊ ಯಾರು ಈ ಮಾರ್ಟಿನ್ ಲೂಥರ್ ಅಂತಂದಾಗ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನ ಆರಂಭಿಸಿದಂತಹ ನಾಯಕ. ಈತ ಸಂತ ಅಗಸ್ಟಸ್ ಅಂತಕ್ಕಂತಹ ಒಂದು ಚರ್ಚಿನ ಪಾದ್ರಿಯಾಗಿರ್ತಾನೆ. ಮಾರ್ಟಿನ್ ಲೂಥರ್ ಬೈಬಲ್ಲು ಸಂತ ಅಗಸ್ಟಸ್ ಅಂತಕ್ಕಂತಹ ಒಂದು ಚರ್ಚಿನ ಒಂದು ಪಾದ್ರಿಯಾಗಿರ್ತಾನೆ. ಈತ ಬೈಬಲನ್ನು ಜರ್ಮನ್ ಭಾಷೆಗೆ ಅನುವಾದಿಸ್ತಾರೆ. ಹೀಗೆ ಅನುವಾದಿಸಿದ್ದರಿಂದಾಗಿನೇ ಈ ಬೈಬಲ್ ಅಂತಕ್ಕಂಥದ್ದು ಸಾಮಾನ್ಯ ಜನರಿಗೆ ದೊರೆಯುವಂತಾಗ್ತದೆ. ಕ್ಯಾಥೋಲಿಕ್ ಚರ್ಚಿನ ಕುರಿತು ಜನರ ನಂಬಿಕೆಯನ್ನು ಪುನರ್ಸ್ಥಾಪಿಸಲು ಜೀಸಸ್ ಸಂಘವನ್ನು ಸಾಮಾನ್ಯ ಶಕ 1541ರಲ್ಲಿ ಸ್ಥಾಪಿಸಿದವರು ಅಂತ ಇದೆ. ಜಾನ್ ವೈಕ್ಲಿಫ್, ಜಾನ್ ಹಸ್, ಮಾರ್ಟಿನ್ ಲೂಥರ್, ಇಗ್ನೋಷಿಯಸ್ ಲಯೋಲಾ. ಸೊ ಯಾವುದು ಆನ್ಸರ್ ಅಂತಂದಾಗ ಇಗ್ನೋಷಿಯಸ್ ಲಯೋಲಾ ಅಂತಕ್ಕಂಥದ್ದು. ಇಗ್ನೋಷಿಯಸ್ ಲಯೋಲಾ ಜೀಸಸ್ ಸಂಘವನ್ನು 1541ರಲ್ಲಿ ಈತ ಸ್ಥಾಪಿಸ್ತಾನೆ. ಏನು ಲಯೋಲಾ ಸ್ಪೇನಿನ ಒಬ್ಬ ಸೇನಾನಿಯಾಗಿರ್ತಾರೆ. ಪ್ರಾಟೆಸ್ಟೆಂಟ್ ಚರ್ಚು ಜನಪ್ರಿಯವಾಗ್ತಕ್ಕಂಥದ್ದನ್ನ
ಮತ್ತು ಆ ಕ್ಯಾಥೋಲಿಕ್ ಚರ್ಚಿನ ಜನಪ್ರಿಯತೆ ಕುಗ್ತಾ ಇರೋದನ್ನ ಅರ್ಥಂತ ಈತ ಏನು ಮಾಡ್ತಾನೆ, ಮತ್ತೆ ಆ ಒಂದು ಕ್ಯಾಥೋಲಿಕ್ ಚರ್ಚಿನ ನಂಬಿಕೆಯನ್ನು ಪುನರ್ಸ್ಥಾಪನೆ ಮಾಡೋದಕ್ಕೆ ಶ್ರಮಿಸ್ತಾನೆ. ಕ್ಯಾಥೋಲಿಕ್ನ ಉಪದೇಶ, ಪ್ರಸಾರ, ವಿದ್ಯಾಪ್ರಸಾರ ಮುಂತಾದವು ಜೀಸಸ್ ಸಂಘದ ಅನುಯಾಯಿಗಳಾದಂತಹ ಜೆಸುಯಿಟರು, ಜೀಸಸ್ ಸಂಘದ ಅನುಯಾಯಿಗಳನ್ನು ಜೆಸುಯಿಟರು ಅಂತ ಹೇಳಿ ಕರೀತಾರೆ. ಜೆಸುಯಿಟರು. ಜೆಸುಯಿಟ ಅಂತ ಹೇಳಿ ನೋಡಿ. ಹಾಗಾಗಿ ಜೆಸುಯಿಟರು ಒಂದು ಕ್ಯಾಥೋಲಿಕ್ ಚರ್ಚಿನ ಉಪದೇಶ, ಪ್ರಸಾರ ಇವುಗಳ ಕಾರ್ಯಗಳನ್ನು ಮಾಡ್ತಾರೆ. ಮಾರ್ಟಿನ್ ಲೂಥರನು ಯಾವ ಚರ್ಚಿನ ಪಾದ್ರಿಯಾಗಿದ್ದನು ಅಂತಕ್ಕಂತಹ ಪ್ರಶ್ನೆ ಇದೆ. ಯಾವ ಚರ್ಚಿನ ಪಾದ್ರಿಯಾಗಿದ್ದನು ಅಂತ ನೋಡಿದಾಗ ಸಂತ ಆಗಸ್ಟೀನ್ ಚರ್ಚಿನ ಪಾದ್ರಿಯಾಗಿದ್ದನು. ನೆನ್ಪಿಟ್ಕೊಳ್ಳಿ, ಮಾರ್ಟಿನ್ ಲೂಥರ ಸಂತ ಆಗಸ್ಟ್ ಚರ್ಚಿನ ಪಾದ್ರಿಯಾಗಿರ್ತಾನೆ. ಚರ್ಚಿನ ಧಾರ್ಮಿಕ ಸೇವೆಗಳಲ್ಲಿ ಲ್ಯಾಟಿನ್ ಭಾಷೆಯ ಬದಲಾಗಿ ಲೂಥರ್ ಆರಂಭಿಸಿದ ಭಾಷೆ ಜರ್ಮನಿ. ಕ್ಯಾಥೋಲಿಕ್ ಉಪದೇಶ ಹಾಗೂ ವಿದ್ಯಾಪ್ರಸಾರವನ್ನು ಮಾಡಿದ ಜೀಸಸ್ ಸಂಘದ ಅನುಯಾಯಿಗಳು ಏನಂತಾರೆ, ಜೆಸುಯಿಟರು ಅಂತ ಹೇಳಿ ಕರೀತಾರೆ. ಜೆಸುಯಿಟರು ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್, ಜರ್ಮನಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಆರಂಭಿಸಿದವರು ಯಾರು? ಧಾರ್ಮಿಕ ಸುಧಾರಣಾ ಚಳುವಳಿಯನ್ನ ಆರಂಭಿಸಿದಂಥವರು ಮಾರ್ಟಿನ್ ಲೂಥರ್. ಈತ ಏನು ಮಾಡ್ತಾನೆ, ಪಾಪ ಕ್ಷಮಾಪಣಾ ಪತ್ರಗಳ ವಿರುದ್ಧ ತಿರುಗಿಬಿದ್ದು ವಿಟೆನ್ಬರ್ಗ್ ಚರ್ಚಿಗೆ ಹೆಬ್ಬಾಗಿಲಿಗೆ ಹಚ್ಚಿ ಜನರಿಂದ ಜಾಗೃತಿ ಮೂಡಿಸ್ತಾನೆ. 95 ಹೇಳಿಕೆಗಳನ್ನು ಬರೀತಾನೆ ಅದರ ವಿರುದ್ಧವಾಗಿ. ಯಾವುದ್ರ ವಿರುದ್ಧವಾಗಿ? ಪಾಪ ಕ್ಷಮಾಪಣೆ ಪತ್ರಗಳ ವಿರುದ್ಧವಾಗಿ ಈತ 95 ಹೇಳಿಕೆಗಳನ್ನು ಬರೆದು ವಿಟನ್ಬರ್ಗ್ ಚರ್ಚೆ ಹೆಬ್ಬಾಗಿಲಿಗೆ ಅಂಟಿಸಿರ್ತಾನೆ, ಜನರಲ್ಲಿ ಜಾಗೃತಿ ಮೂಡಿಸ್ತಾನೆ. ಮಾರ್ಟಿನ್ ಲೂಥರ್ ಪಾಪ ಕ್ಷಮಾಪಣಾ ಪತ್ರಗಳ ಕುರಿತು 95 ಹೇಳಿಕೆಗಳನ್ನು ಬರೆದು ಯಾವ ಚರ್ಚಿನ ಹೆಬ್ಬಾಗಿಲಿಗೆ ಹಚ್ಚಿದನು ಅಂತ ಐತೆ, ವಿಟೆನ್ಬರ್ಗ್. ನೆನ್ಪಿಟ್ಕೊಳ್ಳಿ, ವಿಟೆನ್ಬರ್ಗ್. ಕ್ಯಾಥೋಲಿಕ್ ಚರ್ಚಿನವರು ಲೂಥರನ ಅನುಯಾಯಿಗಳನ್ನು ಏನೆಂದು ಕರೆದರು? ಏನಂತ ಕರೀತಾರೆ ಲೂಥರ್ನ ಅನುಯಾಯಿಗಳನ್ನ ಅಂತಂದ್ರೆ? ಪ್ರಾಟೆಸ್ಟೆಂಟ್ಸ್ ಅಂತ ಹೇಳಿ ಕರೀತಾರೆ. ಪ್ರಾಟೆಸ್ಟೆಂಟ್ಸ್. ಪ್ರತಿ ಸುಧಾರಣಾ ಚಳುವಳಿಯ ನಾಯಕ ಯಾರು? ಇಗ್ನೇಷಿಯಸ್ ಲಯೋಲಾ. ಈತನು ಜೀಸಸ್ ಸಂಘವನ್ನು ಕೂಡ ಸ್ಥಾಪಿಸ್ತಾನೆ, ಇಗ್ನೇಷಿಯಸ್ ಲಯೋಲಾ. ನೆಕ್ಸ್ಟ್ ನೋಡ್ತಾ ಹೋದ್ರೆ, ಕ್ಯಾಥೋಲಿಕ್ ಚರ್ಚಿನವರು ಲೂಥರನ ಅನುಯಾಯಿಗಳನ್ನು ಏನೆಂದು ಕರೆಯುವರು ಆಗಿದೆ. ಪ್ರತಿ ಸುಧಾರಣಾ ಚಳುವಳಿಯ ನಾಯಕ ಯಾರು ಅಂತಂದಾಗ ಇಗ್ನೇಷಿಯಸ್ ಲಯೋಲಾ. ಹಾಗಾದ್ರೆ ಏನು ಪ್ರತಿ ಸುಧಾರಣೆ ಅಂದರೆ ಏನು ಅಂತ ಹೋದಾಗ, ಪ್ರತಿ ಸುಧಾರಣೆ ಅಂದರೆ ತನ್ನ ಆಂತರಿಕ ಸುಧಾರಣೆಗಾಗಿ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಎಲ್ಲ ಪ್ರಯತ್ನಗಳನ್ನು ಪ್ರತಿ ಸುಧಾರಣೆ ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ಭೌಗೋಳಿಕ ಅನ್ವೇಷಣೆಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿರ್ತಕ್ಕಂಥದ್ದನ್ನು ನೋಡ್ಬೋದು. ಸಮುದ್ರಯಾನದಂತಹ ಸಾಹಸ ಕಾರ್ಯವನ್ನು ಮೊದಲು ಕೈಗೊಂಡವರು ಪೋರ್ಚುಗೀಸರ, ಫ್ರೆಂಚರ, ಡಚ್ಚರ, ಇಂಗ್ಲಿಷರ. ಪೋರ್ಚುಗೀಸರು ಸಮುದ್ರಯಾನದಂತಹ ಮೊದಲ ಒಂದು ಆವಿಷ್ಕಾರವನ್ನ, ಕಾರ್ಯವನ್ನ ಕೈಗೊಳ್ಳುತ್ತಾರೆ. ಭಾರತ ಮತ್ತು ಚೀನಾ ದೇಶಗಳಿಗೆ ಸಾಗರ ಮಾರ್ಗವೊಂದನ್ನು ಕಂಡುಹಿಡಿಯಬೇಕು ಅಂತ ಹೇಳಿ ಪೋರ್ಚುಗೀಸ್ ರಾಜಕುಮಾರ ಎನ್ರಿಯ ಹೆಬ್ಬಯಕೆ ಆಗಿರುತ್ತೆ. ಅದಕ್ಕಾಗಿ ಪ್ರೌಢಶಾಲೆಯೊಂದನ್ನು ತೆರೀತಾರೆ. ಇದರಿಂದಾಗಿ ಆತನು ಎನ್ರಿ ದ ನಾವಿಗೇಟರ್ ಎಂದೇ ಜನಪ್ರಿಯರಾದರು. ಸೊ ಪೋರ್ಚುಗೀಸ್ ರಾಜಕುಮಾರ ಎನ್ರಿಯು
ನೌಕಾಶಾಲೆಯೊಂದನ್ನು ತೆರೆದಿದ್ದಕ್ಕಾಗಿ ಹೀಗೆಂದು ಜನಪ್ರಿಯನಾಗಿದ್ದನು. ಹೆನ್ರಿ ದ ನಾವಿಗೇಟರ್. ಬಾರ್ತಲೊಮಿ ಡಯಾಸ್ನ ನೌಕಾಯಾನವು ಮುಂದಿನ ಯಾನಕ್ಕೆ ವಿಶ್ವಾಸ ಮೂಡಿಸಿದ್ದರಿಂದಾಗಿ ಆಫ್ರಿಕಾದ ದಕ್ಷಿಣ ತುದಿಯನ್ನು ರಾಜ 2ನೇ ಜಾನನು ಹೀಗೆ ಕರೆದನು. ನೋಡಿ, ಭರವಸೆಯ ಭೂಶಿರ ಅಂತ ಹೇಳಿ ಕರೀತಾನೆ. ಭರವಸೆಯ ಭೂಶಿರ, ಕೇಪ್ ಆಫ್ ಗುಡ್ ಹೋಪ್. ಯಾರು ಈ ಬಾರ್ತಲೊಮಿ ಡಯಾಸ್ ಅಂತಂದ್ರೆ ಪೋರ್ಚುಗೀಸ್ ನಾವಿಕ ರಾಜಾಶ್ರಯದಲ್ಲಿ ಸಮುದ್ರಯಾನ ಮಾಡಿ ಆಫ್ರಿಕಾದ ದಕ್ಷಿಣ ತುಟ್ಟ ತುದಿಗೆ ಬಂದು ತಲುಪ್ತಾನೆ 1488ರಲ್ಲಿ. 1488ರಲ್ಲಿ ಈತ ದಕ್ಷಿಣಕ್ಕೆ ಬಂದು ತಲುಪ್ತಾನೆ. ಆಗ ಏನಂತ ಕರೀತಾನೆ, ಅವನ ಹಡಗು ಏನಿರುತ್ತೆ ಮಾರುತಗಳ ಹೊಡೆತಕ್ಕೆ ತುತ್ತಾಗ್ತವೆ. ಹಾಗಾಗಿ ಇದನ್ನ ಬಿರುಗಾಳಿಯ ಭೂಶಿರ ಅಂತ ಹೇಳಿ ಕರೀತಾನೆ. ಬಿರುಗಾಳಿಯ ಭೂಶಿರ ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಬಾರ್ತಲೊಮಿಯ ಡಯಾಸು ನೌಕಾಯಾನವನ್ನ ಮುಂದಿನ ಯಾನಕ್ಕೆ ವಿಶ್ವಾಸ ಮೂಡಿಸಿದ್ರಿಂದಾಗಿ ಏನಂತ ಕರೆದ್ರು ಅಂತ ಅಂದಾಗ ಕೇಪ್ ಆಫ್ ಗುಡ್ ಹೋಪ್. ಕೇಪ್ ಆಫ್ ಗುಡ್ ಹೋಪ್. ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ ಪೋರ್ಚುಗೀಸ್ ನಾವಿಕ ಯಾರು? ವಾಸ್ಕೋ ಡಿ ಗಾಮಾ. ರಾಜಕುಮಾರ ಹೆನ್ರಿಯ ಹೆಬ್ಬಯಕೆಯನ್ನು ಸಾಕಾರಗೊಳಿಸಿದ ವಾಸ್ಕೋ ಡಿ ಗಾಮಾ ಈ ದೇಶದ ನಾವಿಕ. ಪೋರ್ಚುಗೀಸ್, ಫ್ರಾನ್ಸ್, ನೆದರ್ಲ್ಯಾಂಡ್ಸ್ ಮತ್ತು ಇಂಗ್ಲೆಂಡ್. ಈತ ಪೋರ್ಚುಗೀಸ್ ನಾವಿಕ. ಭಾರತಕ್ಕೆ ಜಲಮಾರ್ಗ ಹಿಡಿಯುವ ಉದ್ದೇಶದಿಂದ ಸಾಗರಯಾನ ಕೈಗೊಂಡು ಭಾರತದ ಬದಲಾಗಿ ಬಹಮಸ್ ದ್ವೀಪವನ್ನು ಕಂಡುಹಿಡಿದಂತಹ ವಿಜ್ಞಾನಿ ಯಾರು ಅಂತ ಅಂದಾಗ ಕೊಲಂಬಸ್, ಕ್ರಿಸ್ಟೋಫರ್ ಕೊಲಂಬಸ್. ಕೊಲಂಬಸ್ಸು ಅಟ್ಲಾಂಟಿಕ್ ಸಾಗರವನ್ನು ದಾಟಿ ಪಶ್ಚಿಮಾಭಿಮುಖವಾಗಿ ಭಾರತವನ್ನು ತಲುಪಬೇಕು ಅಂತಕ್ಕಂತಹ ಒಂದು ಗುರಿಯನ್ನು ಇಟ್ಕೊಂಡಿರ್ತಾನೆ. 3 ಹಡಗುಗಳಲ್ಲಿ 88 ಜನ ನಾವಿಕರೊಡನೆ ಪ್ರಯಾಣವನ್ನು ಬೆಳೆಸ್ತಾನೆ. ನಂತರ 2 ತಿಂಗಳ ಕಾಲ ಪ್ರಯಾಣ ಮಾಡಿದ ನಂತರ ಭೂಮಿ ಕಾಣಿಸೋದೇ ಇಲ್ಲ. ಎಲ್ಲರೂ ಇವನ ವಿರುದ್ಧ ತಿರುಗಿ ಬೀಳ್ತಾರೆ. ಆಗ ಆತ ನಾನು ಬಂದು ಆ ಒಂದು ಹಡಗುಗಳನ್ನು ಅಂದರೆ ಈಗೇನು ಹಡಗುಗಳನ್ನು ಮುಂದೆ ಚಲಿಸಬೇಕು ಅಂತ ಹೇಳಿ ಅವನಿಗೆ ಗುರಿ ಇರುತ್ತೋ ಅದರಂತೆ ನಡಿಬೇಕು. ಯಾರಿಗೆ ಮೊದಲು ಭೂಮಿ ಕಾಣುವುದೋ ಅವರಿಗೆ 1 ವರ್ಷದ ಸಂಬಳ ಕೊಡ್ತೀನಿ ಅಂತ ಹೇಳಿ ಅವನು ಉರಿದುಂಬಿಸ್ತಾನೆ. ಹಾಗಾಗಿ ಈತನಿಗೆ ಒಂದು ಬಹಮಸ್ ದ್ವೀಪ ಸಿಕ್ದಂತೆ. ಪ್ರಪ್ರಥಮವಾಗಿ ಭೂಪ್ರದಕ್ಷಿಣೆ ನೌಕಾಯಾನ ಕೈಗೊಂಡ ಶ್ರೇಯಸ್ಸು ಇವನಿಗೆ ಸಲ್ಲುತ್ತದೆ. ಫರ್ಡಿನಾಂಡ್ ಮೆಗಲ್ಲನ್. ವೆಸ್ಪುಸಿ, ಅಮೆರಿಗೋ ವೆಸ್ಪುಸಿ, ಅಮೆರಿಕವನ್ನು ಕಂಡುಹಿಡಿದಿದ್ದು. ಕೊಲಂಬಸ್ ಏನಿದ್ದಾರೆ, ಕೊಲಂಬಸ್ಸು ಈ ಒಂದು ದ್ವೀಪ ಬಹಮಸ್ ದ್ವೀಪ. ಬಾರ್ತಲೊಮಿಯ ಡಯಾಸು ಬಿರುಗಾಳಿಯ ಭೂಶಿರವನ್ನು ಕೇಪ್ ಆಫ್ ಗುಡ್ ಹೋಪ್ ಅನ್ನ ಕಂಡುಹಿಡಿದಿದ್ದಂಥದ್ದು. ಫರ್ಡಿನಾಂಡ್ ಮೆಗಲನ್ನು ಪ್ರಪ್ರಥಮವಾಗಿ ಭೂ ಪರ್ಯಟನೆ ಮಾಡಿದಂತಹ ಶ್ರೇಯಸ್ಸು ಈತನಿಗೆ ಸಲ್ಲುತ್ತೆ. ಪ್ರಪ್ರಥಮವಾಗಿ ನೌಕಾಯಾನ ಕೈಗೊಂಡ ಶ್ರೇಯಸ್ಸು ಇವನಿಗೆ ಸಲ್ಲುತ್ತದೆ ಅಂತ ಇದೆ. ವೆಸ್ಪುಸಿ, ಫರ್ಡಿನಾಂಡ್ ಮೆಗಲನ್, ಕ್ರಿಸ್ಟೋಫರ್ ಕೊಲಂಬಸ್, ಕೆಬ್ರಾಲ್ ಅಂತ ಇದೆ. ಫರ್ಡಿನಾಂಡ್ ಮೆಗಲನ್. ಪೋರ್ಚುಗೀಲ್ ರಾಜಕುಮಾರ ಹೆನ್ರಿಯು ಡ್ಯಾಶ್ ಎಂಬ ಶಾಲೆಯ ಸ್ಥಾಪಕ. ಯಾವ ಶಾಲೆಯನ್ನ ರಾಜಕುಮಾರ ಹೆನ್ರಿ ಸ್ಥಾಪಿಸಿದ್ದು ಅಂತ ಅಂದಾಗ ನೋಡಿ, ಸ್ಕೂಲ್ ಆಫ್ ನಾವಿಗೇಷನ್ ಅಂತ ಹೇಳಿ. ಸ್ಕೂಲ್ ಆಫ್ ನಾವಿಗೇಷನ್
ಸ್ಕೂಲ್ ಆಫ್ ನಾವಿಗೇಷನ್. ವಾಸ್ಕೋಡಿ ಗಾಮ ನಿಜವಾಗಿ ಬಂದು ಇಳಿದಿದ್ದು ಕಲ್ಲಿಕೋಟೆಯ ಡ್ಯಾಶ್ ಹತ್ತಿರದ ಸ್ಥಳದಲ್ಲಿ. ಯಾವ ಹತ್ತಿರದ ಸ್ಥಳದಲ್ಲಿ ಅಂತಂದ್ರೆ ಕಪ್ಪಾಡ್ ಅಂತ ಹೇಳಿ. ದಕ್ಷಿಣ ಆಫ್ರಿಕಾದ ತುತ್ತ ತುದಿಯನ್ನು ಮೊದಲು ತಲುಪಿದ ಪೋರ್ಚುಗೀಸ್ ನಾವಿಕ. ದಕ್ಷಿಣ ಆಫ್ರಿಕಾದ ತುತ್ತ ತುದಿಯನ್ನು ಮೊದಲು ತಲುಪಿದ ಪೋರ್ಚುಗೀಸ್ ನಾವಿಕ ಬಾರ್ತಲೋಮಿಯಾ ಡಯಾಸ್. ಬಾರ್ತಲೋಮಿಯಾ ಡಯಾಸ್. ಇಲ್ಲಿ ನೋಡಿ, ವಾಸ್ಕೋಡಿ ಗಾಮ ಹೊಂದಿಸಿ ಬರೆಯಿರಿ. ಕಲ್ಲಿಕೋಟೆ. ಕ್ರಿಸ್ಟಫರ್ ಕೊಲಂಬಸ್ ಯಾವುದು? ಕ್ರಿಸ್ಟಫರ್ ಕೊಲಂಬಸ್ದು ಹೇಳಿ, ನಿಮ್ಮ ಮೆಸೇಜ್ ಮೂಲಕ ಉತ್ತರವನ್ನು ಕೊಡಿ. ಕ್ರಿಸ್ಟಫರ್ ಕೊಲಂಬಸ್. ಬಹಾಮಸ್ ಅಂತಕ್ಕಂತಹ ದ್ವೀಪ. ಬಹಾಮಸ್. ಪೆದ್ರೋ ಕೆಬ್ರಾಲ್ ಯಾವ ಒಂದು? ದಕ್ಷಿಣ ಅಮೆರಿಕಾದ ದಕ್ಷಿಣದ ತುದಿ ಅಥವಾ ಅಲ್ಲ, ಬ್ರೆಜಿಲ್ ಅನ್ನ ಕಂಡುಹಿಡಿದಂಥವ್ರು. ಬ್ರೆಜಿಲ್. ಪೆಡ್ರೋ ಕೆಬ್ರಾಲ್. ಅಮೆರಿಗೋ ವೆಸ್ಪುಸಿ ಅಮೆರಿಕಾ. ಫರ್ಡಿನಾಂಡ್ ಮೆಗಲನ್ ಪ್ರಪ್ರಥಮವಾಗಿ ಭೂಪ್ರದರ್ಶನೆ. ಬಾರ್ತಲೋಮಿಯಾ ಡಯಾಸ್ ದಕ್ಷಿಣ ಆಫ್ರಿಕಾದ ದಕ್ಷಿಣ ತುದಿ. ಬಾರ್ತಲೋಮಿಯೋ ಡಯಾಸು ದಕ್ಷಿಣ ಆಫ್ರಿಕಾದ ದಕ್ಷಿಣ ತುದಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸಮುದ್ರಯಾನವನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಸ್ಕೂಲ್ ಆಫ್ ನಾವಿಗೇಷನ್ ಎಂಬ ಶಾಲೆಯನ್ನು ಆರಂಭಿಸಿದಂಥವರು ಹೆನ್ರಿ. ಪೋರ್ಚುಗೀಸ್ ರಾಜಕುಮಾರ ಹೆನ್ರಿ. ಬಾರ್ತಲೋಮಿಯೋ ಡಯಾಸ್ ದಕ್ಷಿಣ ಆಫ್ರಿಕಾದ ತುದಿಯನ್ನ ಏನೆಂದು ಕರೆದನು? ಬಾರ್ತಲೋಮಿಯೋ ಡಯಾಸ್ ದಕ್ಷಿಣ ಆಫ್ರಿಕಾದ ತುದಿಯನ್ನ ಏನೆಂದು ಕರೆದನು ಅಂತ ಇದೆ. ಸೊ ಕೇಪ್ ಆಫ್ ಸ್ಟಾರ್ಮ್ಸ್ ಅಂತ ಹೇಳಿ ಕರೀತಾರೆ. ಸ್ಟಾರ್ಮ್ಸ್. ಕೇಪ್ ಆಫ್ ಸ್ಟಾರ್ಮ್ಸ್. ನೆಕ್ಸ್ಟ್, ನಾವಿಕ ಕ್ರಿಸ್ಟಫರ್ ಕೊಲಂಬಸ್ನ ದೇಶ ಯಾವುದು ಅಂತ ಹೇಳಿ. ನಾವಿಕ ಕ್ರಿಸ್ಟಫರ್ ಕೊಲಂಬಸ್ನ ದೇಶ ಸ್ಪೇನ್. ಕ್ರಿಸ್ಟಫರ್ ಕೊಲಂಬಸ್ನು ಅಮೆರಿಕದ ಮೂಲ ನಿವಾಸಿಗಳನ್ನ ಏನೆಂದು ಕರೆದನು? ರೆಡ್ ಇಂಡಿಯನ್ಸ್. ದಕ್ಷಿಣ ಅಮೆರಿಕಾದ ಬ್ರೆಜಿಲ್ ಅನ್ನು ಕಂಡುಹಿಡಿದಂತಹ ಒಬ್ಬ ನಾವಿಕ ಯಾರು? ಪೋರ್ಚುಗೀಸ್ ಪೆದ್ರೋ ಕೆಬ್ರಾಲ್ ಅಂತ ಹೇಳಿ. ಭೂಪ್ರದರ್ಶನೆ ಮಾಡಿದ ಮೊದಲ ಹಡಗು ಯಾವುದು? ವಿಕ್ಟೋರಿಯಾ. ಯಾವ ದೇಶಗಳಿಗೆ ಸಾಗರ ಮಾರ್ಗವನ್ನು ಕಂಡುಹಿಡಿಯುವುದು ಪೋರ್ಚುಗೀಸ್ ರಾಜಕುಮಾರ ಹೆನ್ರಿಯ ಜೀವನದ ಬಯಕೆಯಾಗಿತ್ತು? ಭಾರತ ಮತ್ತು ಚೀನಾಗಳಿಗೆ ಸಾಗರ ಮಾರ್ಗವನ್ನು ಕಂಡುಹಿಡಿಯುವುದಾಗಿತ್ತು. ಸೊ ಇದಾಗಿತ್ತು ಒಂದಷ್ಟು ಪ್ರಶ್ನೆಗಳು. ಈ ಧಾರ್ಮಿಕ ಸುಧಾರಣೆ ಹಾಗೂ ನೆಕ್ಸ್ಟ್ ಭೌಗೋಳಿಕ ಅನ್ವೇಷಣೆಗಳ ಮೇಲೆ ಇರ್ತಕ್ಕಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋದ್ವಿ. ಇನ್ನು ಹೆಚ್ಚಿನ ಅಧ್ಯಯನವನ್ನು ಮಾಡಿ. ಥ್ಯಾಂಕ್ ಯು ವೆರಿ ಮಚ್.